ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಒಂದು ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿರುವಂಥ ಕಾಂಗ್ರೆಸ್ಸಿನ ಸೋತ ಅಭ್ಯರ್ಥಿ ರಾಜೀವ್ ಗೌಡ ಏನಿದ್ದಾರೆ ಅವರ ಒಂದು ಅವ್ಯಾಚ್ಯ ಶಬ್ದಗಳು ನಮಗೆ ಮಾಧ್ಯಮದ ಮೂಲಕ ತಿಳಿದ ಕೂಡಲೇ ಶಿಡ್ಲಘಟ್ಟದ ಭಾಜಪ ಕಾರ್ಯಕರ್ತರು ದೂರನ್ನು ಕೂಡ ಫೈಲ್ ಮಾಡಿ ಇವತ್ತು FIR ಆಗಿದೆ. ಆ FIR ಆಗಿರುವಂಥ ರಾಜೀವ್ ಗೌಡ್ರಿಗೆ ಕೂಡಲೇ ಬಂಧನ ಮಾಡಬೇಕು ಅಲ್ಲಿಯ SP ಅವರು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅನಿತಾ ಗೌಡ ಪೌರಾಯುಕ್ತೆ ಒಬ್ಬ ವಿದ್ಯಾವಂತ ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಮೃತಾ ಗೌಡ ಒಬ್ಬ ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರಕ್ಷಣೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇದನ್ನು ನೋಡಿದರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಇರ್ಬೋದು, ರಾಜ್ಯದ ಬೇರೆ ಬೇರೆ ಕಡೆ ನಡೀತಿರುವಂಥ ಘಟನೆ ಇರ್ಬೋದು, ಇದು ಏನನ್ನು ತೋರಿಸ್ತಿದೆ ಅಂದರೆ ಕಾಂಗ್ರೆಸ್ಸು ತನ್ನ ಪುಡಾರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟಿದೆ, ಕಾನೂನು ಸುವ್ಯವಸ್ಥೆನ ಅಡ ಇಟ್ಟಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗ್ತಿದೆ. ಇವತ್ತು ಕಾಂಗ್ರೆಸ್ಸು ಮಹಿಳೆಯರ ಸುರಕ್ಷತೆಗೆ ಬದ್ಧವಾಗಿದ್ದೀವಿ ಅನ್ನೋದನ್ನು ತೋರಿಸೋದಾದರೆ ರಾಜೀವ್ ಗೌಡ ಮೇಲೆ FIR ಫೈಲ್ ಮಾಡಬೇಕು ಅನ್ನುವಂಥ ಒತ್ತಾಯ, FIR ಏನು ಫೈಲ್ ಆಗಿದೆ ಅದಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ರಾಜ್ಯ ಮಹಿಳಾ ಆಯೋಗ ಬೇರೆ ಬೇರೆ ಸಣ್ಣ ವಿಷಯಗಳಿಗೆ ಮೂಗು ತೂರಿಸುತ್ತೆ, ಹೋಗುತ್ತೆ ಮಹಿಳೆಯರ ಪರವಾಗಿದ್ದೀನಿ ಅಂತ ಹೇಳುವ ರಾಜ್ಯ ಮಹಿಳಾ ಆಯೋಗದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಏನು ಅಮೃತಾ ಗೌಡ ಮೇಲೆ ನಡೆದಂಥ ಈ ಅವ್ಯಾಚ್ಯ ಶಬ್ದಗಳ ದಬ್ಬಾಳಿಕೆ ಕಿವಿ ಕೇಳಿಸ್ತಾ ಇಲ್ವಾ, ಕಣ್ಣು ಕಾಣಿಸ್ತಾ ಇಲ್ವಾ? ಯಾಕೆ ಸುಮ್ಮನೆ ಕೂತಿದ್ದೀರಾ? SP ಅವ್ರಿಗೆ ಯಾಕೆ ಲೆಟ್ರ್ ಹಾಕಿಲ್ಲ? ನೀವು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತಿಲ್ಲ? ನೀವು ಕಾಂಗ್ರೆಸ್ ಏಜೆಂಟಾ? ರಾಜ್ಯ ಮಹಿಳಾ ಆಯೋಗ ಕೂಡಲೇ ಬಂಧನಕ್ಕೆ ಒಳಪಡಿಸಲಿಲ್ಲ ರಾಜೀವ್ ಗೌಡಂಗೆ ಅಂತ ಆದರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಲಕ ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಒಂದು ಅಮೃತಾ ಗೌಡ ಅನ್ನುವ ಪೌರಾಯುಕ್ತರು ಏನಿದ್ದಾರೆ ಶಿಡ್ಲಘಟ್ಟದಲ್ಲಿ ರಸ್ತೆಯಲ್ಲಿ ಬ್ಯಾನರ್ಗಳನ್ನು ಕಟ್ಟಿದರು ರಾಜೀವ್ ಗೌಡ ಅವರು. ಒಂದು ಬ್ಯಾನರು ರಸ್ತೆಗೆ ಅಡ್ಡಲಾಗಿ ಇತ್ತು, ಇದರಿಂದ ಆಕ್ಸಿಡೆಂಟ್ ಆಯಿತು ಅಂತ ಸಾರ್ವಜನಿಕರಿಂದ ಅವ್ರಿಗೆ ದೂರ ಹೋಗುತ್ತೆ. ಆಗ ಅಮೃತಾ ಗೌಡ ಅವರು ಅದನ್ನು ಬಿಚ್ಚಿಸಿ ತಮ್ಮ ಕಚೇರಿಯಲ್ಲಿ ಇಡಿಸಿರ್ತಾರೆ. ರಾಜೀವ್ ಗೌಡ ಫೋನ್ ಮಾಡಿ ಏನು ಅಂದ್ಕೊಂಡಿದ್ಯಾ, ಬಿಡ್ಲಾ ಜನನ ನಿನ್ನ ಮೇಲೆ, ಎಲ್ಲಿಗೆ ಓಡೋಗ್ತೀಯ ನೋಡ್ಲಾ, ನಾನು ಹಿಂಗೆ ಜಾಗ ಖಾಲಿ ಮಾಡಿಸ್ಲಾ ನಿನಗೆ ಅನ್ನುವ ಒಂದು ಥರ್ಡ್ ರೇಟ್ ಮಾತುಗಳಿಂದ ಆಕೆಯ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಆಕೆ ಹೇಳ್ತಾರೆ, ನಾನು ಬ್ಯಾನರನ್ನು ಹರಿಸಿಲ್ಲ, ಸಾರ್ವಜನಿಕರ ದೂರು ಬಂದಿದ್ದಕ್ಕೆ ಬ್ಯಾನರನ್ನು ತೆಗೆದು ಕಚೇರಿಯಲ್ಲಿ ಇಡಿಸಿದ್ದೀನಿ, ಬನ್ನಿ ಅಂದರೆ ಕೇಳಿಸ್ಕೊಳ್ಳುವ ವ್ಯವಧಾನನೂ ಇಲ್ಲದೆ ಒಬ್ಬ ಸೋತ ಅಭ್ಯರ್ಥಿ ಗೂಂಡಾಯಿಸಮನ್ನು ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ತೋರಿಸಿರೋದನ್ನು ಖಂಡಿಸಿ BJP ಕಾರ್ಯಕರ್ತರು ಅಲ್ಲಿ ಹೋರಾಟವನ್ನು ನೆನ್ನೆ ಮಾಡಿದ ಮೇಲೆ FIR ದಾಖಲೆ ಆಗಿದೆ. FIR ದಾಖಲೆ ಆದರೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಅರೆಸ್ಟ್ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಅರೆಸ್ಟ್ ಮಾಡಲಿಕ್ಕೆ ರಾಜ್ಯ ಮಹಿಳಾ ಆಯೋಗ ಈಗ ತನ್ನ ಧೈರ್ಯವನ್ನು ಪ್ರದರ್ಶನ ಮಾಡಲಿ ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ.